ಓದಿದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಸಮಯ ಹೋಗಿ ಬಿಡ್ತು. ಹಲ್ಲೆಲೂಯಾ. ಇರ್ಲಿ, ಯಾಕಂದ್ರೆ ಇದನ್ನ ಹೇಳೋದಿಕ್ಕೆ ಕಾರಣ ಏನ್ ಗೊತ್ತಾ? ದೇವರು ಮಾಡಿದಂತ ಅದ್ಭುತವನ್ನ ಹಲ್ಲೆಲೂಯಾ ನಾವು ವರ್ಣಿಸ್ತೀವಿ ಅಲ್ಲ. ದೇವ್ರು ಎಂತ ಅದ್ಭುತ ಮಾಡಿದ್ರು. ನಾನು ಹೋಗಿ ಅಲ್ಲಿ ಏನೋ ನಿಂತ್ಕೊಂಡು ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡಿಲ್ಲ, ಏನಿಲ್ಲ. ಅಪ್ಪ ಏನಾದ್ರು ಮಾಡಿದ್ರೆ ಅಪ್ಪ ಓಡೋಗಿ ಚಿಕ್ಕ ಮಗುತ್ರ ಅಲ್ಲಿ ಅದ್ಭುತ ಮಾಡಿರೋರು. ಹಲ್ಲೆಲೂಯಾ. ಸತ್ತೋದನ ಅಪ್ಪ ಸತ್ತೋಗ್ಬಿಟ್ಟಿದಾರಂತ ಏನಾದ್ರು ಒಂದು ಮಾಡಿ ಸ್ವಾಮಿ. ಜೀವಂತವಾಗಿ ಎದುರಿಸಿದಂತ ದೇವಾದಿ ದೇವನು. ಹಲ್ಲೆಲೂಯಾ. ಎಷ್ಟೋ ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಅದ್ಭುತ ನಡಿಬೇಕು, ಹುಡ್ರು ಕಾಣ್ಬೇಕು, ಕಿವುಡ್ರು ಕೇಳ್ಬೇಕು, ಮೂಗರು ಮಾತನಾಡ್ಬೇಕು, ಗುಂಡ್ರೋಗ ಚೆನ್ನಾಗಾಗ್ಬೇಕು, ಸತ್ತವ್ರು ಎದ್ದೇಳ್ಬೇಕು ಅಂತೇಳಿ ಎಷ್ಟೋ ಸಲ ಪ್ರಾರ್ಥನೆ ಮಾಡಿ ಒಬ್ರು ಸತ್ತವ್ರು ಎದ್ದಿಲ್ಲ. ಹಲ್ಲೆಲೂಯಾ. ಸರಿ, ಏನಾದ್ರು ಒಂದು ಅದ್ಭುತ ದೇವ್ರು ಮಾಡ್ತಾರಂದೆ. ಅವತ್ತು ಬಿಹಾರಲ್ಲಿ ನಾವು ಹೋಗಿ ಕೇಳಿದ್ಮೇಲೆ ದೊಡ್ಡ ನನ್ನ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಟ್ಟರು. ಸತ್ತವ್ರನ್ನ ದೇವ್ರು ಎಬ್ಬಿಸಿದ್ದಾರೆ, ಅವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಶಿವದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಕೂತ್ಕೊಳ್ಳೋ ಮಕ್ಕಳಿಗೆ. 8ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಹಲ್ಲೆಲೂಯಾ. ಕನ್ನಡದಲ್ಲಿ ಓದೋಣ. ಹೊಸ ದಿನದಲ್ಲಿ ಆಮೆನ್. ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಹೃದಯವನ್ನ ಕಠಿಣ ಮಾಡಿಕೊಳ್ಳಬಾರದು ಎಂಬುದಾಗಿ. ಹಲ್ಲೆಲೂಯಾ. ನಾವೆಷ್ಟೋ ಸಲ ಕೆಲವು ವಿಷಯಗಳಲ್ಲಿ ಕಠಿಣ ಮಾಡ್ಕೊಳ್ತೇವೆ. ನಮ್ಮ ಹೃದಯ ಯಾವಾಗ್ಲೂ ಕಠಿಣವಾಗಿ ಇರುತ್ತೆ. ವಾಕ್ಯಕ್ಕೆ ಸಮಯ ಕೊಡೋದಿಲ್ಲ, ಪ್ರಾರ್ಥನೆಗೆ ಸಮಯ ಕೊಡದಂತೆ ಕೆಲವು ಸಲ ಸೈತಾನ ನಮ್ಮ ಹೃದಯಗಳನ್ನ ಕಠಿಣ ಮಾಡ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಎಚ್ಚರ ಪಡಿಸ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನು ತನ್ನ ಹೃದಯವನ್ನ ಕಠಿಣ ಮಾಡ್ಕೊಳ್ತಾನಂತೆ. ಮನುಷ್ಯ ತನ್ನ ಹೃದಯತೆ ಕಠಿಣ ಪಡಿಸಿಕೊಳ್ಳುகிறான் ಎಂದು ವೇದದಲ್ಲಿ ವಾಸಿಕರು ನೋಡ್ರಿ, ಇಲ್ಲಿ ಕಠಿಣ ಮಾಡಿಕೊಳ್ತಾರೆ ಎಂಬುದಾಗಿ. ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಯಾಕಂದ್ರೆ ಕಠಿಣ ಮಾಡ್ಕೊಳ್ತಾರೆ. ಹೃದಯ ಯಾವಾಗಲೂ ಕಠಿಣವಾಗಿರುತ್ತೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಎಷ್ಟೇ ವಾಕ್ಯ ಕೇಳಿದ್ರು ನಮ್ಮ ಹೃದಯ ವಾಕ್ಯವನ್ನ ಸ್ವೀಕರಿಸದೆ ಕಠಿಣವಾಗಿರುತ್ತೆ. ಅದಕ್ಕೆ ವಿಮೋಚನೆಗೊಂಡ ಬರೋ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ವಿಮೋಚನೆಗೊಂಡ 8:15. ಆಮೆನ್. ಹಲ್ಲೆಲೂಯಾ. ಅವನೇನ್ ಮಾಡದ್ನಂತೆ? ಫರೋನನು ಉಪಶಮನವಾಯ್ತೆಂದು ತಿಳಿದು ತನ್ನ ಹೃದಯವನ್ನ ಮೊಂಡು ಮಾಡಿಕೊಂಡನು. ಇವಾಗ ನೋಡ್ರಿ, ಏನೋ ಒಂದು ವ್ಯಾಧಿ, ಏನೋ ಸಮಸ್ಯೆ ಬರುತ್ತೆ, ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ಆ ಸಮಸ್ಯೆ ಬಗೆಹರಿದಿದ್ದು ಮತ್ತೆ ಹಳೆ ಪರಿಸ್ಥಿತಿಯಲ್ಲೇ ಇರ್ತೀವಿ. ಹಳೆ ರೀತಿಯಲ್ಲಿ ಕಠಿಣ ಹೃದಯ ಉಳ್ಳವರಾಗಿ ಆ ಫರೋನನು ಇದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಲ್ಲೇ 32ನೇ ವಾಕ್ಯದಲ್ಲಿ ನೋಡ್ತೇವೆ. ಆದರೂ ಫರೋನನು ಆಗಲೂ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು, ಜನರಿಗೆ ಅಪ್ಪಣೆ ಕೊಡದೆ ಹೋದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಆ ಹೃದಯ ಕಠಿಣತೆಯನ್ನ ಇಲ್ಲಿ ನಾನು ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಹಲ್ಲೆಲೂಯಾ. ಆ ಕಠಿಣವಾದ ಒಂದು ಸ್ವಭಾವವನ್ನ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದೇ ವಿಮೋಚನೆಗಾರನ 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು, ಆಗ ನೀನು ನಿರ್ಮೂಲವಾಗುತ್ತಿದ್ದಿ. ಹಲ್ಲೆಲೂಯಾ. ದೇವರು ಎಷ್ಟೇ ಕಠಿಣ ಹೃದಯದ್ರು ಅವ್ರು ಒಂದು ಅಂಟರೋಗ ಬಿಟ್ಟಿದ್ರೆ, ಒಂದು ಕೊರೋನಾ ಕಳಿಸಿದ್ರೆ ಏನಾಗಿರೋದು? ಇಸ್ರೇಲಲ್ಲಿ ಒಬ್ರು ಉಳಿತಾ ಇದ್ದಿಲ್ಲ. ಹಲ್ಲೆಲೂಯಾ. ಇವಾಗ ಹೆಂಗ್ ಭಾರತ ದೇಶದಲ್ಲಿ ಕೋಟಿಗಟ್ಟಲೆ ಜನರನ್ನ ಹೆಣವಾಗಿ ಎತ್ತು ಬಿಸಾಕ್ತಿವಿ. ಒಂದು ಅಂಟರೋಗ ಬಂದ್ರೆ ನಾನು ನಿಮ್ಮನ್ನು ತೆಗೆದು ಬಿಡ್ತೀನಿ. ಆದ್ರೆ ದೇವ್ರು ನೋಡ್ರಿ, ಪ್ರೀತಿ ಸ್ವರೂಪನಾದ ದೇವರು. ಹಲ್ಲೆಲೂಯಾ. ನಮ್ಗೆ ಯಾವುದೇ ರೋಗಗಳನ್ನ ಬರದಂತೆ, ಅಂಟು ರೋಗಗಳನ್ನ ಬರದಂತೆ ನಾವು ನಮ್ಗಾಗಿ ಸಮಯ ಕೊಡ್ತಾ ಇದ್ರೆ, ಇವತ್ತಿಲ್ಲ ನಾಳೆ ನನ್ನ ಮಗ ನನ್ನ ಮಗಳು ಬೇಗ ತನ್ನನ್ನು ತಿದ್ಕೊಳ್ಬೋದು, ಬೇಗ ತನ್ನನ್ನು ಸಿದ್ಧ ಮಾಡಿಕೊಳ್ಬೋದು, ಬೇಗ ನನಗೋಸ್ಕರ ಹೃದಯದಲ್ಲಿ ಸ್ಥಾನ ಮಾನ ಕೊಡ್ಬೋದು ಎಂಬುದಾಗಿ. ಹಲ್ಲೆಲೂಯಾ. ಅವ್ರು ಎದುರು ನೋಡ್ತಾರೆ. ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಯನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು. ಹಲ್ಲೆಲೂಯಾ. ಒಂದು ರೋಗ ಬಂದಿದ್ರೆ 1000 ಗಟ್ಟಲೆ ಜನ ಹಂಗೆ ಸತ್ತೋಗ್ಬಿಡೋರು. ಕಠಿಣತೆ, ಆ ಕಠಿಣವನ್ನ ದೇವರು ಇಷ್ಟಪಡಲ್ಲ. ಆ ಹೃದಯದ ಕಠಿಣತೆಯನ್ನ ದೇವರು ಇಷ್ಟಪಡಲ್ಲ. ಹಲ್ಲೆಲೂಯಾ. ಆ ಬೇಡ ಅನ್ನೋದನ್ನ ನಾವು ಬೇಕಂತ ಮಾಡಿ ಬೇಕಂತ ನಡೆಯುವುದಾದ್ರೆ ಆ ಕಠಿಣ ಹೃದಯವನ್ನ ದೇವರು ಇಷ್ಟಪಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅಂದ್ರೆ ಪ್ರಸಂಗಿ 8ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. ಸಮಯ ಇಲ್ಲ, ನಾನು ಸ್ವಲ್ಪ ಹೇಳ್ಬಿಟ್ಟು
ನಾನು ಮುಗಿಸ್ತೇನೆ, ಯಾಕಂದ್ರೆ ಅವಳ ಸಮಯ ಮುಗ್ದೋಗಿದೆ. ದೇವ್ರ ನಾಮ ಮಹಿಮೆ ಪಡ್ಲಿ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವುದ ಕಾರಣ ಮಾಡಬೇಕೆಂಬ ಯೋಚನೆಯು ನರ ಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅಪರಾಧಕ್ಕೆ ವಿಧಿಸಿದ ದಂಡನೆ ಕೂಡಲೇ ನಾವೇನೇ ತಪ್ಪು ಮಾಡಿದ್ರು ಬಿಡ, ದೇವ್ರು ಕಂಡ್ಕೊಳ್ತಾ ಇಲ್ಲ, ದೇವ್ರು ನಮಗೆ ದಂಡನೆ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಅಬ್ಬಾ ನಾ ಏನ್ ತೊಂದರೆ ಇಲ್ಲ, ಎಲ್ಲ ಯಾರಿಗೆ ಗೊತ್ತಿಲ್ದಂಗೆ ಮಾಡಿದೆ, ಇವಾಗ ಎಲ್ಲರಿಗೂ ಗೊತ್ತಿರಂಗೆ ಮಾಡೋಣ, ಯಾಕಂದ್ರೆ ದೇವ್ರಿಗೆ ನನಗೇನು ಮಾಡಿಲ್ವಲ್ಲ, ನನಗೇನು ದಂಡನೆ ಕೊಡ್ತಿಲ್ವಲ್ಲ ಎಂಬುದಾಗಿ ಯೋಚನೆ ನರ ಜನ್ಮದ ರೂಪದಲ್ಲಿ ತುಂಬಿ ತುಳುಕುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದುಷ್ಟನು ಯಾವಾಗಲೂ ತಮ್ಮ ಕಷ್ಟಗಳಿಂದ ಉಪಶಮನವನ್ನು ಬಯಸ್ತಾನೆ, ಆದರೆ ಅವರು ಒಬ್ಬನೇ ನಿಜ ದೇವರಿಂದ ಪ್ರೀತಿಸಲು ಮತ್ತು ಸೇವಿಸಲು ಬಯಸೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ವಾಕ್ಯಗಳು ನಮಗೆ ಆಗಿ ಹೋಗ್ತಾ ಇದೆ. ನಮ್ಮಲ್ಲಿ ಯಾರೋ ಒಬ್ಬರಲ್ಲಿ ಏನೋ ಒಂದು ತಪ್ಪು ಇರಬೇಕು, ಏನೋ ಒಂದು ಹಠಮಾರಿತನ ಇರಬೇಕು, ಏನೋ ಒಂದು ವಿಷಯವನ್ನ ಬಿಡದೆ ನಾವು ಜೀವಿಸುವರಾಗಿರ್ಬೋದು. ಹಲ್ಲೆಲೂಯಾ. ಯಾಕಂದ್ರೆ ಈ ಹಠಮಾರಿತನ ಬಹಳ ಭಯಂಕರವಾದದ್ದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡ್ರಿ, ಹೊಳೆಯಲ್ಲಿ ಚಿಕ್ಕ ಚಿಕ್ಕ ಬಂಡೆಗಳಲ್ಲಿದೆ, ಭದ್ರಾವತಿ ಹೊಳೆಯಲ್ಲಿ ನೋಡ್ರಿ, ಹೋಗಿ ಆ ನೀರೊಳಗೆ ಮುಳುಗಿರೋ ಒಂದು ಬಂಡೆಯನ್ನು ತೆಗೆದು ಒಂದು ಕಲ್ಲನ್ನ ನೀವು ನೋಡ್ರಿ, ಅದರಲ್ಲಿ ನೀರಿರಲ್ಲ. ಹಲ್ಲೆಲೂಯಾ. ಆ ಬಂಡೆಯಾಗೆ ಇರುತ್ತೆ. ರಾತ್ರಿ ಆಗಲೂ ನೀರು ಹಾದು ಹೋಗ್ತಾ ಇರುತ್ತೆ, ಆದರೆ ಬಂಡೆ ನೀರು ಎಳ್ಕೊಳಕ್ ಆಗೋದೇ ಇಲ್ಲ. ಹಲ್ಲೆಲೂಯಾ. ಎಳೆಯತ್ರ ಹೋಗಿ ನೋಡ್ರಿ, ಚೆಕ್ ಮಾಡ್ರಿ. ಇವಾಗ ಮಣ್ಣಲ್ಲಿ ನೀರು ಇರುತ್ತೆ, ಹಿಂಗಿಂಡಿದ್ರೆ ನೀರು ಬರುತ್ತೆ, ಬಂಡೆಯಲ್ಲಿ ನೀರು ಬರಲ್ಲ. ಹಲ್ಲೆಲೂಯಾ. ಆ ರೀತಿ ನಮ್ಮ ಹೃದಯ ಕಲ್ಲಾದ ಹೃದಯವಾಗಿರೋದ್ರಿಂದ ಎಷ್ಟೇ ವಾಕ್ಯವನ್ನ ಕೇಳಿದ್ರು, ಎಷ್ಟೇ ಅದ್ಭುತಗಳಿಗೂ, ಎಷ್ಟೇ ಮಹತ್ ಕಾರ್ಯಗಳು ನಡೆದ್ರು ನಮ್ಮ ಹೃದಯ ಮಂಡವಾಗೇ ಇರುತ್ತೆ. ನಾ ಮಾಡಿದ್ದೆ, ನಾನು ಆಡಿದ್ದೆ, ನಾನು ನಡೆದಿದ್ದೆ, ಯಾಕಂದ್ರೆ ದಂಡನೆ ಬರ್ತಿಲ್ಲ ಅಂತೇಳಿ. ನಾನೇನು ತಪ್ಪು ಮಾಡಿದ್ರು ದೇವರು ನನ್ನನ್ನು ಕ್ಷಮಿಸ್ತಾರೆ? ಸಾಧ್ಯ ಇಲ್ಲ. ನಮ್ಮನ್ನು ಕ್ಷಮಿಸೋ ದೇವರಲ್ಲ. ಹಲ್ಲೆಲೂಯಾ. ಏನೋ ಒಂದು ಉದ್ದೇಶದಿಂದ ನಮಗೆ ಸಮಯ ಕೊಡ್ತಾ ಇದ್ದಾರೆ. ಇವತ್ತು ಇನ್ನು ನಿಮಿಷನೋ ನನ್ನ ಮಗ ನನ್ನ ಮಗಳು ತಿದ್ಕೋಬಹುದು, ಈಗಲೂ ಇನ್ನೊಂದು ಸ್ವಲ್ಪ ಹೋದ್ರಲ್ಲೂ ಯಾವ್ದೋ ಒಂದು ರೋಗ ಬಂದ್ರೆ ಏನ್ ಮಾಡ್ತೀಯಾ? ಹಲ್ಲೆಲೂಯಾ. ಇವಾಗ ಭಯಂಕರ ರೋಗ ಯಾವ್ದು ಹೇಳ್ರಿ? ಶುಗರು. ಹಲ್ಲೆಲೂಯಾ. ಯಾರಿಗೆ? ಅಯ್ಯೋ ಅನ್ನ ತಿನ್ಬೇಡ ಅಂತಾರೆ, ಸ್ವೀಟ್ ತಿನ್ಬೇಡ ಅಂತಾರೆ. ಒಂದು ರೋಗ ಬಂದ್ರೆ ಏನ್ ಮಾಡೋದು? ನೀನು ತಿದ್ದಿಲ್ಲ ಅಂದ್ರೆ, ನೀನ್ ತಿದ್ಕೊಂಡಿಲ್ಲ ಅಂದ್ರೆ ದೇವ್ರ ಒಂದು ಬೆತ್ತ ಹಿಡಿಯದ ಪಿತ ಒಂದು ಬಿಟ್ರು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸೈಲೆಂಟ್ ಆಗ್ಬಿಡುತ್ತೆ. ಅಯ್ಯೋ ಅಪ್ಪ, ಈ ಶುಗರ್ ಇಂದ ಬಿಡುಗಡೆ ಕೊಡು ಸ್ವಾಮಿ. ಕಿಡ್ನಿ ಹೋಗ್ತಿದೆ ಅಂತಂದ್ರೆ, ಕಣ್ಣು ಹೋಗ್ತಿದೆ ಅಂತಂದ್ರೆ, ಕಾಲು ಕಟ್ ಮಾಡ್ತಾರಂತಾರೆ, ಕೈ ಕಟ್ ಮಾಡ್ತಾರಂತಾರೆ. ಈ ಕಾಯಿಲೆ ಬೇಡ ಸ್ವಾಮಿ, ಈ ಶುಗರ್ ಇಂದ ಬಿಡುಗಡೆ ಕೊಡಪ್ಪ. ಒದೆ ತಿನ್ನಕ್ ಮುಂಚೆ ಯಾಕಪ್ಪ ನೀ ದೇವ್ರಿಗೆ ಮಹಿಮೆ ಪಡಿಸಿಲ್ಲ? ಯಾಕಪ್ಪ ದೇವ್ರನ್ನ ಗಣಪಡಿಸಿಲ್ಲ? ಯಾಕಪ್ಪ ದೇವರನ್ನ ಆರಾಧಿಸಿಲ್ಲ? ಯಾಕಪ್ಪ ದೇವ್ರಿಗೆ ವಿಧೇಯನಾಗಿಲ್ಲ? ಒಂದು ರೋಗ ನಿನ್ನ ಮುಟ್ಟಿದಾಗ ದೇವರ ಭಯ ಬರುತ್ತೆ. ಹಲ್ಲೆಲೂಯಾ. ಅದರಿಂದ ನಾವೆಲ್ಲ ಬಹಳ ಎಚ್ಚರ ವಹಿಸಿರ್ಬೇಕು. ಈ ಕಠಿಣ ಹೃದಯವನ್ನ ಹಲ್ಲೆಲೂಯಾ ನಮ್ಮಲ್ಲಿ ಇರಬಾರ್ದು. ದೇವರ ವಾಕ್ಯಕ್ಕೆ ಸ್ಥಳ ಕೊಡಬೇಕು, ದೇವರ ವಾಕ್ಯವನ್ನ ಕೇಳಬೇಕು, ದೇವರ ವಾಕ್ಯದಂತೆ ಜೀವಿಸುವರಾಗಿ ನಾವು ಕಾಣಲ್ಪಡಬೇಕು. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಇಲ್ಲ ಮನುಷ್ಯನು ತನ್ನ ಹೃದಯವನ್ನ ಕಠಿಣ ಮಾಡ್ಕೊಳ್ತಾನೆ, ಎಷ್ಟೇ ವಾಕ್ಯ ಕೇಳಿದ್ರು ತನ್ನ ಜೀವಿತವನ್ನು ಬದಲಾಗೋದಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಒಂದ್ಸಲ ಏನಾಗ್ತಂತ, ಒಂದು ಸಭೆ ವಿಶ್ವಾಸಗಳಿದ್ದಾರಂತೆ. ಅವರು ಭಾರಿ ಬಡವರು, ಅವ್ರಿಗೆ ಊಟಕ್ಕೆಲ್ಲ ಭಾರಿ ಕಷ್ಟ. ಅವ್ರಿಗೇನಾದ್ರು ಒಂದು ಮಟನ್ ಊಟ ಸಾರು ಮಾಡಿಕೊಡೋಣ ಅಂತ ಹೇಳಿ ಅವ್ರ ಸಭೆಯಲ್ಲಿ ಒಬ್ರು ವಿಶ್ವಾಸಿ ಮಟನ್ ಅಂಗಡಿ ಇಟ್ಟಿದ್ದರಂತೆ. ಅವ್ರ ಹತ್ರ ಹೋಗಿ, ಅಯ್ಯ ನನ್ನ ಮಕ್ಳಿಗೆ ಮಟನ್ ಅಡಿಗೆ ಅನ್ನ ಸಾರು ಮಾಡಾಕ್ಬೇಕು, ಚೂರು ಮಟನ್ ಇದ್ರೆ ಕೊಡ್ರಿ, ಕಾಸಿದ್ರೆ ಕಾಸಿದ್ರೆ ಕೊಡೋದಿಲ್ಲ ಅಂದ್ರೆ ಕೊಡಲ್ಲ. ಕೊಡಿ ಸಮಯ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಅಂಗಡಿ ಆಶ್ವಾಸನೆ ಕೊಡ್ಲಿ, ನಿಮ್ಮ ಅಂಗಡಿ ಬೆಳೀಲಿ ಅಂತ ಹೇಳ್ತೀನಿ. ಒಂದು ಕೆಲಸ ಮಾಡು, ನಾಳೆ ಹೋಗು, ನೀನ್ ನನಗೋಸ್ಕರ ಏನ್ ಪ್ರಾರ್ಥನೆ ಮಾಡ್ತೀನಿ ಅಂತ ಚೀಟಿಯಲ್ಲಿ ಬರೆದ್ಬಿಟ್ಟು ಪ್ರಾರ್ಥನೆ ಮಾಡಿ ಆ ಚೀಟಿ ತಗೊಂಡು ನನ್ನ ಹತ್ರ ಬಾ ಅಂದ್ರಂತೆ. ಸರಿ ಆಯ್ತು ಅಂತೇಳಿ ಅಮ್ಮ ಹೋಗಿ ಪ್ರಾರ್ಥನೆ ಮಾಡಿ, ಅವ್ರು ಏನ್ ಪ್ರಾರ್ಥನೆ ಮಾಡ್ತದಲ್ಲ ಚೀಟಿಯಲ್ಲಿ ಬರ್ದಿತ್ತಂತೆ, ತಂದು ಅಂಗಡಿಯನ್ನು ಕೊಟ್ಟು ಅಂಗಡಿ ನೋಡುದು, ಇಷ್ಟೇನಾ ನಿನ್ ಪ್ರಾರ್ಥನೆ ಬಲ? ಸರಿ ಅಂತೇಳಿ ಆ ತಗಡಿಯಲ್ಲಿ ಒಂದು ಆ ಪೇಪರ್ನ ಒಂದ್ ಕಡೆ ಹಾಕಿದ್ರಂತೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರಾರ್ಥನೆ ಮಾಡ್ತೀನಿ ಅಂದ್ರಲ್ಲ, ಆ ಪ್ರಾರ್ಥನೆ ಎಷ್ಟು ಮಾಡಿದ್ರೆ ಅಷ್ಟು ಕೊಡ್ಬೇಕಲ್ಲ. ಅದನ್ನ ಒಂದು ಚಿಕ್ಕ ಪೀಸನ್ನ ಕೊಯ್ದು ಹಿಂಗ್ ಹಾಕದ್ನಂತೆ. ಆ ಕಡೆ ತಗಡಿ ಎದ್ದೊಳ್ಳಿಲ್ವಂತೆ. ಇನ್ನೊಂದು ಚೂರು ಕೊಯ್ದು ಹಾಕದ್ನಂತೆ, ಎದ್ದೊಳ್ಳಿಲ್ವಂತೆ. ಎದ್ದೊಳ್ಳಿಲ್ವ, ಇನ್ನೊಂದು ಚೂರು ಕೊಯ್ದು ಹಾಕದ್.
ಎದ್ದೊಳ್ಳಿಲ್ಲ. 1 kg ಎಷ್ಟು ಹಾಕದ್ನಂತೆ, ಎದ್ದೊಳ್ಳೆ ಇಲ್ಲ. 2 kg ಎಷ್ಟು ಹಾಕದ್ನಂತೆ, ಎದ್ದೊಳ್ಳೆ ಇಲ್ವಂತೆ. ಇವನಿಗೆ ಆಶ್ಚರ್ಯ, ಏನು ಮರೆ ಪೇಪರು ಮೇಲೆ ಎದ್ದೊಳ್ತಾನೆ ಇಲ್ಲ. 2 kg ಮಾಂಸ ಹಾಕ್ಬಿಟ್ಟಿದ್ದೀನಿ. ಇವನು ಫಸ್ಟೇ ಕಂಜ 2 kg ಮಾಂಸ ತಗೊಂಡ್ಬಿಟ್ನಲ್ಲ. ಸರಿ, ಅರ್ಧ ಕುರಿನೇ ಕರೆದಿಟ್ಟನಂತೆ, ಪೇಪರ್ ಎದ್ದೊಳ್ಳಿಲ್ಲ. ಅರ್ಥ ಏನು? ಪ್ರಾರ್ಥನೆಯಲ್ಲಿ ಬಲ ಇದೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅಮ್ಮ ಹೇಳ್ತು, ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೀನಪ್ಪ, ನನಗೆ ಒಂದು ಕೊಟ್ರೆ ನನ್ನ ಮಕ್ಕಳು ತಿಂದ್ರೆ ನೀನು ದೇವ್ರು ಆಶೀರ್ವದಿಸ್ತಾರಂತೆ. ತನ್ನ ಮಗಳಿಗೆ ಕೃತ್ಯ ಮಾಡಿದ್ರಿಂದ ಅಲ್ಲೇಲೂಯಾ, ಅವನು ಕಣ್ಣಲ್ಲಿ ನೀರು ಬರಂಗ್ ಮಾಡ್ಬಿಟ್ಟು ಆಯ್ತಂತೆ. ಇಡೀ ಕುರಿನೇ ಮಾಂಸನೇ ಅರ್ಧದಲ್ಲಿ ಇಟ್ಟರು ಪೇಪರ್ ಎದ್ದೊಳ್ತಾ ಇಲ್ವಂತೆ. ಹೆಂಗಿರ್ಬೇಕು ಅವನಿಗೆ? ಅಲ್ಲೇಲೂಯಾ, ಹೆಂಗಿರ್ಬೇಕು? ಆಗ ಅವ್ನು ಕ್ಷಮೆ ಕೇಳಿದಮ್ಮ, ತಪ್ಪಾಯ್ತು, ನಾನು ಮಾತಾಡಿದ್ದು. ಯಾಕೆ ಅವ್ನು ಕುರಿನೇ ಹೋಗ್ಬಿಡತ್ತಲ್ಲ. ಅಲ್ಲೇಲೂಯಾ. ಅದರಿಂದ ಪ್ರಾರ್ಥನೆಯಲ್ಲಿ ಬಲ ಇದೆ. ನಾವು ಮಾಡುವಂತ ಒಂದೊಂದು ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ದೇವರು ನಮ್ಮ ಪ್ರಾರ್ಥನೆ ಒಂದೊಂದು ಬಲವನ್ನು ಇಟ್ಟಿದ್ದಾರೆ. ಅಲ್ಲೇಲೂಯಾ. ಅದರಿಂದನೇ ಪ್ರಾರ್ಥನೆ ಬಹಳ ಪ್ರಾಮುಖ್ಯತೆ. ಪ್ರಾರ್ಥನೆಗೆ ಉತ್ತರ. ಅದರಿಂದ ಈ ಕಠಿಣ ಮಾಡ್ಕೊಂಡು 1-2 ಪೀಸ್ ಕೊಟ್ಟಿದ್ರೆ ಅಮ್ಮ ಸಂತೋಷ ತಗೊಂಡು ಸ್ತೋತ್ರ ಮಾಡಿ, ಅಪ್ಪ ಬ್ರದರ್ನ ಆಶೀರ್ವಾದ ಮಾಡಪ್ಪ, ಅವ್ರ ಅಂಗಡಿ ಚೆನ್ನಾಗಿ ಬೆಳೀಲಿ, ಇನ್ನೊಂಚೂರು ವ್ಯಾಪಾರ ಚೆನ್ನಾಗಾಗ್ಲಿ ಅಂತ. 1 ಕುರಿ ಕೊಯ್ಯೋದು, 2 ಕೊಯ್ಲಿ, 2 ಕೊಯ್ಯೋದು, 4 ಕೊಯ್ಲಿ ಅಂತ ಅಮ್ಮ ಪ್ರಾರ್ಥನೆ ಮಾಡಿರೋದು. ಅಲ್ಲೇಲೂಯಾ. ಅದ್ ತಕ್ಕಂಗೆ ದೇವ್ರ ಪ್ರತಿಫಲ ಕೊಡ್ತಿದ್ರು. ದಿಕ್ಕಿಲ್ದೆ ಅನಾಥರಿಗೆ ನೀನ್ ಏನ್ ಕೊಡ್ತೀವ, ನನಗ್ ಕೊಟ್ಟಂಗ ಅಂತ ಹೇಳಿ. ಅಲ್ಲೇಲೂಯಾ. ಒಂದೊತ್ತು ಯಾರಿಗಾದ್ರೂ ನೀನು ಅನಾಥರಿಗೆ ಊಟ ಕೊಟ್ರೆ ನನಗ್ ಕೊಟ್ಟಂಗ ಅಂತ ಹೇಳಿ. ಅಲ್ಲೇಲೂಯಾ. ಅದರಿಂದ ಮನುಷ್ಯನ್ ನೋಡ್ರಿ, ಆ ಕಠಿಣ ಏನ್ ಕೊಡ್ಬೇಕು, ಏನ್ ಪ್ರಾರ್ಥನೆ ಮಾಡ್ಬೇಕು, ಏನ್ ದೇವ್ರಿಗೆ ಗೊತ್ತಿಲ್ವಾ? ದೇವ್ರು ಕೇಳಲ್ವಾ? ದೇವ್ರಿಗೇನ್ ಕಣ್ಣಿಲ್ವಾ? ದೇವ್ರಿಗೇನ್ ಕಿವಿ ಇಲ್ವಾ? ಕಠಿಣ ಹೃದಯ. ಅಲ್ಲೇಲೂಯಾ. ಈ ಕಠಿಣತೆಯನ್ನ ಬಿಟ್ಟು ವಿಧೇಯತೆ, ತಗ್ಗಿಸಿಕೊಳ್ಳುವಿಕೆ, ತಗ್ಗಿಸಿಕೊಂಡು ದೇವರನ್ನ ಮಹಿಮೆ ಪಡಿಸುವಂತ ಒಂದು ಜೀವಿತ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯಾ. ಆಗ ಅಂಗಡಿ ಒಂದು ಬಾರಿ ಎಂದ, ಸರಿ ಅಮ್ಮ, ಅಮ್ಮ ಹೇಳ್ತೀನಿ, ಕುರಿ ಎಲ್ಲ ಬೇಡ, ಸ್ವಲ್ಪ ಸ್ವಾಮಿ ಕೊಡ್ರಿ, ಸಾಕು, ನಮ್ಮ ಮಕ್ಕಳಿಗೆ ಅಡಿಗೆ ಮಾಡೋಟಾಗ್ತೇನೆ. ಅಲ್ಲೇಲೂಯಾ. ಆ ಪ್ರಾರ್ಥನೆ ಚೀಟಿಯಲ್ಲಿ ದೇವರು ಬಲವನ್ನು ಇಟ್ಟಿದ್ರು. ಪ್ರಾರ್ಥನೆಯಲ್ಲಿ ಬಲ ಉಂಟು, ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು. ಅಲ್ಲೇಲೂಯಾ. ಅದರಿಂದಾನೇ ದೇವ್ರ ವಾಕ್ಯ ಹೇಳುತ್ತೆ, ನಮ್ಮ ಹೃದಯವನ್ನ ನಾವು ಕಠಿಣ ಮಾಡಿಕೊಂಡು, ನಾನು ಪ್ರಾರ್ಥನೆ ಮಾಡಿದೆ ನನಗೆ ಉತ್ತರ ಸಿಗ್ಲಿಲ್ಲ, ನಾನು ಕೇಳಿದೆ ನನಗೆ ಬೇಗ ಬರಲಿಲ್ಲ, ನಾನು ದೇವ್ರ ಚಿತ್ತ ಏನಿದೆ ಅಪ್ಪ, ನಾನು ಪ್ರಾರ್ಥನೆ ಮಾಡಿದ್ ನಂತರ ನಾನು ನೋಡ್ರಿ ಆವು ಕಚ್ಚಿ ಸತ್ತೋಗ್ಬಿಟ್ಟಿದ್ದಾನೆ, ಪ್ರಾರ್ಥನೆ ಮಾಡಿದೆ ಅಪ್ಪ, ಏನಾದ್ರೂ ಮಾಡಿ ಸೋದರ ಜೀವ ಉಳಿಸ್ಕೊಡಿ, ಎಲ್ಲರೂ ಅಳ್ತಾ ಇದ್ದಾರೆ, ಏನಾದ್ರೂ ಮಾಡಪ್ಪ, ನಾನು ಎಲ್ಲೋ ಇದ್ದೀನಿ, ನೀನು ಹೋಗಪ್ಪ, ಹಾಸಿಗೆ ಹತ್ರ ಹೋಗಪ್ಪ, ಆ ಸೋದರ ಕಾಪಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಅಲ್ಲೇಲೂಯಾ. ಪ್ರಾರ್ಥನೆ ದೇವರು ಊಟ ಕೊಟ್ರು, ಓಡೋದ್ರು, ಅವನು ಎಬ್ಬರಿಸಿದ್ರು, ಜೀವಂತವಾಗಿ ನಿಲ್ಲಿಸಿದ್ರು. ಅಲ್ಲೇಲೂಯಾ. ಅದಕ್ಕೆ ಹೇಳ್ತೀನಿ, ಪ್ರಾರ್ಥನೆಯಲ್ಲಿ ಬಲ ಇರುತ್ತೆ, ಪ್ರಾರ್ಥನೆಯಲ್ಲಿ ಶಕ್ತಿ. ಕಠಿಣತೆ ನಮ್ಮಲ್ಲಿ ಇರಬಾರ್ದು. ದೇವರ ವಾಕ್ಯಕ್ಕೆ ವಿಧರಾಗಬೇಕು, ದೇವರ ವಾಕ್ಯದಂತೆ ನಡಿಬೇಕು, ದೇವರ ವಾಕ್ಯದಂತೆ ಜೀವಿಸಬೇಕು, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀನ್ ಏನ್ ಬೇಕಾದ್ರೂ ಬೇಡಿಕೊಡ್ರಿ, ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೇಲೂಯಾ. ಅದರಿಂದ ಈ ಕಠಿಣತೆಯನ್ನ ನಾವು ಬಿಡ್ಬೇಕಂತ ಹೇಳಿ ಕಡೆದಾಗ ಒಂದು ವಾಕ್ಯ ಓದಿ ನಾವು ಮುಗಿಸ್ಬಿಡೋಣ. ಇಬ್ರಿಯವರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ, ಇಬ್ರಿಯ 3ನೇ ಅಧ್ಯಾಯ, ಅದರಲ್ಲಿ 17, 18, 19. ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡ್ರು, ಪಾಪ ಮಾಡಿದವರ ಮೇಲೆ ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ಅರಣ್ಯದಲ್ಲೇ ಬಿದ್ದರು. ಕಾನಾನ್ ದೇಶಕ್ಕೆ ಹೋಗಕ್ಕಾಗ್ಲೇ ಇಲ್ಲ. ಯಾರ್ಯಾರು ಅವಿದ್ಯರಾದ್ರು, ಯಾರ್ಯಾರು ಅವಿದ್ಯತೆಯಿಂದ ಜೀವಿಸ್ತರು, ಯಾರ್ಯಾರು ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡ್ರು, ಅವ್ರ ಬೀದಿಯಲ್ಲೇ ಹೋಗ್ತಾ ಕಾಡಲ್ಲೇ ಅರಣ್ಯದಲ್ಲೇ ಶತ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೇಲು ಹೇಳ್ರಿ, ಇದು ರಹಸ್ಯ ಹೇಳ. ಇವಾಗ ನಾವೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮನ್ನೆಲ್ಲ ಇವಾಗ ಪರಲೋಕ ರಾಜ್ಯಕ್ಕೆ ದೇವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ದಾರಿಯಲ್ಲಿ ಬಿಸಾಯ್ತೀವೋ ಗೊತ್ತಿಲ್ಲ. ಅಲ್ಲೇಲೂಯಾ. ಯಾರ್ಯಾರ ಅವಿಧೇಯತೆಯಿಂದ, ಯಾರ್ಯಾರ ಪಾಪದಿಂದ, ಯಾರ್ಯಾರ ಅಕ್ರಮದಿಂದ, ದೇವರಿಗೆ ಮೆಚ್ಚುಗೆ ಆಗದೆ ಮಾಡುವಂತ ಕಾರ್ಯಗಳಿಂದ ಆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ನಾವು ದಾರಿಯಲ್ಲೇ
ಅರಣ್ಯದಲ್ಲೇ. ಹಲ್ಲೆಲೂಯ. ನಾವು ಸಾಯ್ಬೇಕಾಗತ್ತೆ. ಅದೇ ತಾನೇ ವಾಕ್ಯ ಹೇಳುತ್ತೆ. ಇವರು 40 ವರ್ಷ ಆತನು ಯಾರ ಮೇಲೂ ಬಹಳವಾಗಿ ಕೋಪಗೊಂಡನೋ ಪಾಪ ಮಾಡಿದವರ ಮೇಲೆ ಅಲ್ಲವೇ, ಅವರ ಶವಗಳು ಅರಣ್ಯದಲ್ಲೇ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವ್ವಿಧಿಯರನ್ನ. ಹಲ್ಲೆಲೂಯ. ಕೀಳ್ಪಡಿಯಾದವಗಳನ್ನ, ಅವ್ವಿಧಿಯರನ್ನ, ಹೃದಯವನ್ನ ಕಠಿಣ ಮಾಡಿಕೊಂಡಿರುವವರನ್ನ, ದೇವರ ವಾಕ್ಯಕ್ಕೆ ಭಯಪಡದವರನ್ನ, ದೇವರ ವಾಕ್ಯವನ್ನ ಕೈಗೊಂಡು ನಡೆಯದವರನ್ನ, ಹಲ್ಲೆಲೂಯ, ಅವ್ರು ಪ್ರಮಾಣ ಮಾಡ್ತಾ ಇದ್ದಾರೆ. ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವ್ವಿಧಿಯರನ್ನು ಕುರಿತಲ್ವ. ಇವರೊಬ್ಬರಾದರೂ ಕಾನಾನ್ ದೇಶಕ್ಕೆ ಸೇರೋದಿಲ್ಲ. ಹಲ್ಲೆಲೂಯ. ಐಗುಪ್ತ ದೇಶದಿಂದ ಹೊರಟವರು ಯಾರ್ಯಾರು ಅವ್ವಿಧಿಯರಾದ್ರೋ ಇವರು ಒಬ್ಬರಾದರೂ ಕಾನಾನ್ ದೇಶಕ್ಕೆ ಕಾಲಿಡೋದಿಕ್ಕೆ ಅಧಿಕಾರ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ನೋಡು. ಅಲ್ಲಿಂದ ಹೊರಟಂತ 20 ಲಕ್ಷ ಜನರಲ್ಲಿ ಕಾಲೇಬ್, ಯೋಶುವ ಮತ್ತು ಕಾಲೇಬ್ ಇಬ್ಬರೇ ಆ ಕಾನಾನ್ ದೇಶವನ್ನ ಕಾಲಿಟ್ರು ಅಂತ ನೋಡ್ತೇವೆ. ಹಲ್ಲೆಲೂಯ. ಮಿಕ್ಕಿದವರೆಲ್ಲ ಅಡವಿಯಲ್ಲೇ ಸತ್ತೋದ್ರು, ಅವ್ವಿಧೇಯತ ಸತ್ತೋದ್ರು, ಗುಣಗುಡ್ಡದವರು ಸತ್ತೋದ್ರು. ಒಬ್ಬರಾದರೂ ಆ ಕಾನಾನ್ ದೇಶವನ್ನ ಕಾಣದೆ ಎಲ್ಲ ದಾರಿಯಲ್ಲೇ ಬಿದ್ದೋದ್ರಂತೆ. 19ನೇ ವಾಕ್ಯ, ಅವರು ಸೇರಲಾರದ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ತೇನೆ. ಅಪನಂಬಿಕೆ ಅಂದ್ರೆ ಕಠಿಣ, ಹೃದಯವನ್ನು ಕಠಿಣ ಮಾಡ್ಕೊಳ್ತೇವೆ. ಕಠಿಣವಾದ ಜೀವಿತ, ಕೇಳಿದ್ರು ಕೇಳ್ದಂಗೆ. ವಾಕ್ಯ ನಮ್ಮನ್ನ ದಾಟಿ ಹೋಗ್ತಾ ಇದೆ. ವಾರ ವಾಕ್ಯ ನಮ್ಮನ್ನ ದಾಟಿ ಹೋಗುತ್ತೆ. ಅದರ ವಾಕ್ಯ ಸವರ್ಕೊಂಡು ಹೋಗುತ್ತೆ ಹೊರತು ಒಳಗೆ ಹೋಗ್ತಾ ಇಲ್ಲ. ಹಲ್ಲೆಲೂಯ. ಹೃದಯ ಎಂಬ ಅಲಿಗೆಯಲ್ಲಿ ನಮ್ಮ ವಾಕ್ಯ ಬರೆಯಲ್ಪಡ್ತಾ ಇಲ್ಲ. ಹೃದಯಮಂದ್ರೆ ವಸನತೆ, ಹೃದಯಮಂದ್ರೆ ವಸನತ್ತಲ್ಲ ಎಳೆದಪಡಲ್ಲ, ಬರೀತಾ ಇಲ್ಲ, ಬರೆಯಲ್ಪಡ್ತಾ ಇಲ್ಲ, ಅದು ಹೋಗ್ತಾ ಇದೆ. ಹಲ್ಲೆಲೂಯ. ಒಂದು ಹಾಡು ಹೇಳ್ತೀವಲ್ಲ, ಅದು ಹೋಗಲ್ಲಯ್ಯ ಅಂದ್ರೆ ಪವಿತ್ರಾತ್ಮ ನಮ್ಮನ್ನು ಮುಟ್ಕೊಂಡು ಹೋಗ್ಲಪ್ಪ ಅಂತೇಳಿ ಆರಾಧನೆಯಲ್ಲಿ ಹಾಡ್ತೀವಲ್ಲ ಒಂದೊಂದ್ಸಲ. ಹಲ್ಲೆಲೂಯ. ನಾನು ಮುಟ್ಕೊಂಡು ಹೋದ್ರೆ ಸಾಲದು, ಒಳಗೆ ಹೋಗ್ಬೇಕು, ನಮ್ಮ ಹೃದಯದಲ್ಲಿ ಬರಬೇಕು, ನಮ್ಮಲ್ಲಿರೋ ಕಠಿಣತೆ ಹೋಗ್ಬೇಕು, ನಮ್ಮಲ್ಲಿರುವ ಕಠಿಣ ಜೀವಿತ ಹೋಗ್ಲೇಬೇಕು. ಹಲ್ಲೆಲೂಯ. ಯಾವ ವಿಷಯದಲ್ಲಿ ಕಠಿಣವಾಗಿದ್ರು ಅದು ದೇವರಿಗೆ ಅವ್ವಿಧಿಯನೇ. ಪಾಪಕ ವಿಷಯದಲ್ಲಿ ಕಠಿಣವಾಗಿರ್ಬೇಕು, ಅಕ್ರಮ ವಿಷಯದಲ್ಲಿ ಕಠಿಣರಾಗಿರ್ಬೇಕು, ಅಶುದ್ಧತೆ ವಿಷಯದಲ್ಲಿ ಕಠಿಣರಾಗಿರ್ಬೇಕು. ಹಲ್ಲೆಲೂಯ. ನೀ ಪರಿಶುದ್ಧ ವಿಷಯದಲ್ಲೂ ಹೆಂಗಿರ್ಬೇಕು? ಕಠಿಣರಾಗಿರ್ಬೇಕು. ಅದು ಇಲ್ಲ ಇದು ಇಲ್ಲ, ವಾಕ್ಯನ ಕೇಳದೇ ಇಲ್ಲ ಅಂತ ಕಠಿಣರಾದ್ರೆ ದೇವ್ರು ನಮ್ಮನ್ನ, ಹಲ್ಲೆಲೂಯ, ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಮುಂಚಿನ ದಾರಿಯಲ್ಲಿ ನಮ್ಮ ಕತೆ ಮುಗಿದೋಗ್ಬಿಡುತ್ತೆ. ನಾವು ಯಾರು ಹೋಗೋದೇ ಇಲ್ಲ. ಪರಲೋಕಕ್ಕೆ ಹೋಗೋದಿಕ್ಕೆ ದೇವ್ರು ನಮ್ಮನ್ನ ಕರೆದಾರೆ. ಎಲ್ಲೋ ಹುಟ್ಟಿದ್ ನಮ್ಮನ್ನ, ಎಲ್ಲೋ ಇದ್ದಂತ ನಮ್ಮನ್ನ ಆರಿಸಿ ತೆಕ್ಕೊಂಬಂದಿಲ್ಲ, ಆಲಯದಲ್ಲಿ ಕೂರಿಸಿದ್ದಾರೆ. ಹಲ್ಲೆಲೂಯ. ಪ್ರಯಾಣ ಸ್ಟಾರ್ಟ್ ಆಗಿದೆ. ಇಸ್ರಾಯೇಲರು ಕಾನಾನ್ ದೇಶಕ್ಕೆ, ಹಾಲು ಜೇನು ಉಕ್ಕುವಂತ ದೇಶಕ್ಕೆ ಹೋದ್ರು. ಆದ್ರೆ ನಾವು ಪರಲೋಕ ಎಂಬ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಬಂಗಾರದ ಬೀದಿ, ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲ್ಪಟ್ಟಂತ ಹೊಸ ಯೆರೂಸಲೇಮ್ ಪಟ್ಟಣವನ್ನ ನಮಗೋಸ್ಕರ ದೇವರು ಸಿದ್ಧ ಮಾಡ್ತಾ ಇದ್ದಾರೆ. ನಾನು ಹೋಗ್ತೇನೆ, ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡಿ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅಲ್ಲೆಲ್ಲೂ ಹೇಳ್ರಿ, ನಮಗೋಸ್ಕರ ಸ್ಥಳ ಸಿದ್ಧ ಆಗ್ತದೆ. ನಾವು ದಾರಿಯಲ್ಲೇ ಬಿದ್ದು ಹೋಗೋದು ಬೇಡ, ದಾರಿಯಲ್ಲೇ ಸಾವನ್ನು ಅನುಭವಿಸೋದು ಬೇಡ. ನಾವು ಸತ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಅದರಿಂದ ನಮ್ಮ ಹೃದಯ ಕಠಿಣತೆ ಇಲ್ಲದಂತೆ, ಕಠಿಣರಾಗಿರೋದಂತೆ ನಾವು ಜೀವಿಸುವರಾಗಿ ಕಾಣಲ್ಪಡೋಣ. ವಾಕ್ಯ ಕೊಡೋಣ. ನಾವೇನೇ ತಪ್ಪು ಮಾಡಿದ್ರು ಬಿಡ, ಯೇಸು ಏನೂ ಮಾಡ್ತಾ ಇಲ್ಲ, ಇನ್ನೂ ಮಾಡೋಣ, ಇನ್ನೂ ಮಾಡೋಣ, ಇನ್ನೂ ಮಾಡೋಣ, ಇನ್ನೂ ಮಾಡು. ಒಂದ್ಸಲ ದೇವ್ರ ಮನಸ್ಸು ಆಯ್ತು, ಒಂದು ರೋಗ ಬಂತು ಅಂದ್ರೆ ಪಾಸ್ಟ್ರು ಪ್ರಾರ್ಥನೆ ಮಾಡಿದ್ರು ಕೇಳಲ್ಲ, ಸಭೆಯವರೆಲ್ಲ ಕೈ ಎತ್ತಿ ರಾತ್ರಿಗಳು ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಸುಖ ಕೊಡೋರೆ ಸುಖ ಕೊಡದೆ ಹೋದ್ರೆ, ಆರೋಗ್ಯ ಕೊಡೋರೆ ಆರೋಗ್ಯ ಕೊಡದೆ ಹೋದ್ರೆ, ಯಾರು ನಮಗೆ ಆರೋಗ್ಯ ಕೊಡೋದು? ಸೈತಾನ ಕೊಡ್ತಾನ. ಬಸ್ ಬಾರ ನನ್ನ ಜೊತೆಗೆ ನರಕಕ್ಕೆ, ನಾನು ಹೋಗಿ ಸಾಯ್ತಾ ಇದ್ದೀನಿ, ನೀನು ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಅದನ್ನ ದೇವನು ನಾವು ವಾಕ್ಯವನ್ನು ಗಮನ ಇಟ್ಟು ಕಠಿಣ ಹೃದಯವಾಗಿ ಮಾಡ್ಕೊಳ್ದೆ ವಾಕ್ಯವನ್ನು ಗಮನ ಇಟ್ಕೊಂಡು ನಾವು ಜೀವಿಸುವರಾಗಿ ಕಾಣಲ್ಪಡೋಣ. ಸಮಯ ಹೋಗ್ತಾ ಇದೆ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ಯಾಕಂದ್ರೆ ಸಾಕ್ಷಿ ಇದ್ದಿದ್ದರಿಂದ ದೇವ್ರ ನಮ್ಮ ಮಹಿಮೆ ಪಡಿಸ್ಬೇಕಾಗಿತ್ತು. ಹಾಗಾಗಿ ಆತನು ಮಾಡಿದದನ್ನ ನಾವೆಲ್ಲ ನೋಡುವಂತೆ ದೇವ್ರ ಕೃಪೆ ಮಾಡಿದ್ರಿಂದ ದೇವ್ರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲು ಬರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ರು ಪ್ರಾರ್ಥನೆ ಮಾಡ್ರಿ.